ಮುಳಬಾಗಿಲು ತಾಲೂಕು ಕಚೇರಿಯಲ್ಲಿ ಆಡಳಿತದ ಶುದ್ಧೀಕರಣಕ್ಕೆ ಖಡಕ್ ಚಾಲನೆ. ರೆಕಾರ್ಡ್ ರೂಂನಲ್ಲಿ ಅನಧಿಕೃತರ ಓಡಾಟಕ್ಕೆ ಬ್ರೇಕ್, 3 ಸಿಬ್ಬಂದಿ ಅಮಾನತು, ದಳ್ಳಾಳಿತನಕ್ಕೆ ಕಡಿವಾಣ ಹಾಕಲು ಶಾಸಕ ಸಮೃದ್ಧಿ ಮಂಜುನಾಥ್ ಖಡಕ್ ಎಚ್ಚರಿಕೆ. ಮುಳಬಾಗಿಲು ತಾಲೂಕು ಕಚೇರಿಯ ರೆಕಾರ್ಡ್ ರೂಂನಲ್ಲಿ ಅನಧಿಕೃತ ಖಾಸಗಿ ವ್ಯಕ್ತಿಗಳ ಓಡಾಟ, ದಾಖಲೆಗಳ ಸುರಕ್ಷತೆ ಕುರಿತು ವ್ಯಕ್ತವಾಗಿದ್ದ ಗಂಭೀರ ಆರೋಪಗಳ ಬೆನ್ನಲ್ಲೇ ಆಡಳಿತ ಯಂತ್ರ ಎಚ್ಚೆತ್ತುಕೊಂಡಿದೆ. ವಿಷಯದ ಗಂಭೀರತೆಯನ್ನು ಮನಗಂಡ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಹೈ ವೋಲ್ಟೇಜ್ ಸಭೆ ನಡೆಸಿ ಕರ್ತವ್ಯ ಲೋಪ ತೋರಿದ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಸಭೆಯ ನಂತರ ತಕ್ಷಣವೇ ಕ್ರಮ ಕೈಗೊಳ್ಳಲಾಗಿದ್ದು, ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಆರ್ ರವಿಯವರ ಆದೇಶದಂತೆ ರೆಕಾರ್ಡ್ ರೂಂ ಸಿಬ್ಬಂದಿಗಳಾದ ಎಫ್ಡಿಎ ತೌಫೀಕ್ ಅಹಮದ್, ವೆಂಕಟಸ್ವಾಮಿ ಹಾಗೂ ಎ ಸುಮಾ ಅವರನ್ನು ಅಮಾನತು ಮಾಡಲಾಗಿದೆ. ರೆಕಾರ್ಡ್ ರೂಂನಂತಹ ಅತ್ಯಂತ ಸೂಕ್ಷ್ಮ ಮತ್ತು ಸರ್ಕಾರಿ ದಾಖಲೆಗಳನ್ನು ಸಂರಕ್ಷಿಸುವ ಸ್ಥಳಕ್ಕೆ ಅನಧಿಕೃತ ವ್ಯಕ್ತಿಗಳು ಪ್ರವೇಶಿಸಿರುವುದು ಆಡಳಿತ ವ್ಯವಸ್ಥೆಯ ಮೇಲಿನ ಸಾರ್ವಜನಿಕರ ವಿಶ್ವಾಸಕ್ಕೆ ಧಕ್ಕೆ ತರುವ ಸಂಗತಿಯಾಗಿದೆ. ಈ ಕುರಿತು ಮಾಧ್ಯಮದಲ್ಲಿ ವರದಿ ಪ್ರಸಾರವಾದ ತಕ್ಷಣ ಆಡಳಿತ ಕ್ರಮ ಕೈಗೊಂಡಿರುವುದು ಗಮನಾರ್ಹವಾಗಿದೆ. ಇದೇ ವೇಳೆ ತಾಲೂಕು ಕಚೇರಿಯಲ್ಲಿ ದಳ್ಳಾಳಿಗಳ ಹಾವಳಿ, ಲಂಚದ ಆರೋಪಗಳು ಹಾಗೂ ಸಾರ್ವಜನಿಕರ ಅಹವಾಲುಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಶಾಸಕ ಸಮೃದ್ಧಿ ಮಂಜುನಾಥ್ ಹೊಸ ವ್ಯವಸ್ಥೆ ಜಾರಿಗೆ ತರುವುದಾಗಿ ಘೋಷಿಸಿದ್ದಾರೆ. ಕಚೇರಿಯಲ್ಲಿ ದೂರು ಪೆಟ್ಟಿಗೆ ಅಳವಡಿಸಲಾಗುತ್ತಿದ್ದು, ಪ್ರತಿ ತಿಂಗಳು ಅದನ್ನು ತೆರೆಯಲಾಗುತ್ತದೆ. ಯಾವ ಸಿಬ್ಬಂದಿ ವಿರುದ್ಧ ಹೆಚ್ಚು ದೂರುಗಳು ದಾಖಲಾಗುತ್ತವೆಯೋ ಅವರ ವಿರುದ್ಧ ಸೂಕ್ತ ಇಲಾಖಾ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸರ್ಕಾರಿ ದಾಖಲೆಗಳ ಭದ್ರತೆ, ಪಾರದರ್ಶಕ ಆಡಳಿತ ಹಾಗೂ ಸಾರ್ವಜನಿಕರ ವಿಶ್ವಾಸ ಕಾಪಾಡುವುದು ಪ್ರತಿಯೊಬ್ಬ ಅಧಿಕಾರಿಯ ಕರ್ತವ್ಯವಾಗಿದೆ. ಇಂತಹ ಕರ್ತವ್ಯ ಲೋಪದ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ನಿಗಾ ಮತ್ತು ಜವಾಬ್ದಾರಿಯುತ ಆಡಳಿತ ಅಗತ್ಯವೆಂಬ ಸಂದೇಶವನ್ನು ಈ ಬೆಳವಣಿಗೆ ನೀಡಿದೆ. ಸರ್ಕಾರಿ ಕಚೇರಿ ಜನಸೇವೆಯ ಕೇಂದ್ರವಾಗಬೇಕು, ದಳ್ಳಾಳಿಗಳ ಅಡ್ಡೆಯಾಗಬಾರದು ಎಂಬ ಸಂದೇಶದೊಂದಿಗೆ ತಾಲೂಕು ಕಚೇರಿಯಲ್ಲಿ ಆಡಳಿತ ಸುಧಾರಣೆಗೆ ಶಾಸಕ ಸಮೃದ್ಧಿ ಮಂಜುನಾಥ್ ಕೈಗೊಂಡಿರುವ ಕ್ರಮಗಳು ಇದೀಗ ಸಾರ್ವಜನಿಕರ ಗಮನ ಸೆಳೆದಿದೆ. ಆಗಲೇ 4 ದಿವಸಗಳ ಹಿಂದೆ ಒಂದು ಮಾಧ್ಯಮದಲ್ಲಿ ಒಂದು ಯೂಟ್ಯೂಬಲ್ಲಿ ಒಂದು ನ್ಯೂಸ್ ನೋಡಿದ್ವಿ. ಅದು ನನ್ನ ಗಮನಕ್ಕೆ ಬಂತು. ನ್ಯೂಸ್ನ ನೋಡಿದಾಗ ಯಾರೋ ಖಾಸಗಿ ವ್ಯಕ್ತಿಗಳು ಏನು ರೆಕಾರ್ಡ್ ರೂಮಲ್ಲಿ ರೆಕಾರ್ಡ್ ಬಿಡ್ತಕ್ಕಂಥ ಒಂದು ಸನ್ನಿವೇಶನ, ಇಂಥ ದುಸ್ಥಿತಿನ ನನ್ನ ಮುಳಬಾಗಲ್ ತಾಲೂಕು ಆಫೀಸಲ್ಲಿ ಕಾಣ್ತೀನಿ ಅಂತ ಯಾವತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ವಿಡಿಯೋ ನೋಡಿದ ಮೇಲೆ ತುಂಬ ಬೇಜಾರಾಯಿತು. 24 ಗಂಟೆ ಒಳಗಡೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾರು ಅವ್ರಿಗೆ ಅಧಿಕಾರಿಗಳು ಹೆಲ್ಪ್ ಮಾಡಿದ್ದಾರೆ ಅವ್ರು ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿಸಿದ್ದೀನಿ. 3 ಜನನ ಸಸ್ಪೆಂಡ್ ಮಾಡಿಸಿದ್ದೀನಿ. ಆ ಸಸ್ಪೆಂಡ್ ಮಾಡಿಸಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಉಳಿದಿರ್ತಕ್ಕಂಥ ಎಲ್ಲ ಅಫಿಷಿಯಲ್ಸ್ಗೂ ನಿಮಗೆ ನೀತಿ ಪಾಠ ಇದು. ಒಂದು ವೇಳೆ ನೀವೇನೋ ದಲ್ಲಾಳಿಗಳ ಜೊತೆ ಕೈ ಜೋಡಿಸಿ ತಾಲೂಕು ಆಫೀಸ್ನ ಮಾರಾಟಕ್ಕಿಟ್ಟರೆ ನಾನು ನಿಮ್ಮ ಜೀವನ ಮಾರಾಟಕ್ಕೆ ಇಡಬೇಕಾಗ್ತದೆ. ಇದು ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೀನಿ ಎಲ್ಲ ಅಧಿಕಾರಿಗಳಿಗೂ. ಈಗ ಆ ಪ್ಲೇಸಲ್ಲಿ ಬೇರೆಯವ್ರನ್ನ ಚೇಂಜ್ ಮಾಡಿ ಅದು ಬೀಗವನ್ನು ವ್ಯವಸ್ಥೆ ಮಾಡಿ ಬಂದಿದ್ದೀವಿ. ದಲ್ಲಾಳಿಗಳು ಏನಾದರೂ ಫೋನ್ ಮಾಡಿ ಅಧಿಕಾರಿಗಳಿಗೆ ಬೆದರಿಕೆ ಇಡಿಸೋದು, ಪ್ಯಾಕೇಜ್ ಫಿಕ್ಸ್ ಮಾಡ್ಕೊಂಡು ಆಚೆ ರೈತರ ಹತ್ರ ಮತ್ತು ಏನಾದರೂ ಅಮಾಯಕರ ಹತ್ರ ಹಣ ವಸೂಲು ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡ್ರೆ ಅದು ಇನ್ನು ಮುಂದೆ ನಿಮ್ಮ ಭ್ರಮೆ, ಇದು ನಿಮ್ಮ ಭ್ರಮೆ. ಇವತ್ತು ನಾನು ನಾಳಿಂದ ಏನು ಮಾಡ್ತಾಯಿದ್ದೀನಿ, ನಮ್ಮ ಏನು ತಾಲೂಕು ಆಫೀಸಲ್ಲಿ ಒಂದು ದೂರು ಪೆಟ್ಟಿಗೆಯನ್ನು ಇಡ್ತಾಯಿದ್ದೀನಿ. ಏನು ನಿರ್ಲಕ್ಷ್ಯ ಅಧಿಕಾರಿಗಳ ಬಗ್ಗೆ ದೂರು ಪೆಟ್ಟಿಗೆ ತಾಲೂಕು ಇದಲ್ಲ. ನೀವು ಯಾವ ಅಧಿಕಾರಿಗಳಾದರೂ ನಿಮಗೆ ನಿರ್ಲಕ್ಷ್ಯ ಮಾಡಿದ್ರೆ, ನಿಮಗೆ ಲಂಚ ಕೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಆ ದೂರು ಪೆಟ್ಟಿಗೆಯಲ್ಲಿ ನೀವು ಹಾಕಿ. ತಿಂಗಳು ಒಂದ್ಸಲ ಆ ದೂರು ಪೆಟ್ಟಿಗೆ ಎತ್ತಿ ಆ ದೂರು ಪೆಟ್ಟಿಗೆಯಲ್ಲಿ ಬಂದಿರತಕ್ಕಂಥ ದೂರುಗಳ ಮೇಲೆ ಅವ್ರಿಗೆ ಸನ್ಮಾನವನ್ನು ಏರ್ಪಡಿಸಿದ್ದೀನಿ. ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಏರ್ಪಡಿಸಿದ್ದೀನಿ. ಆ ಸನ್ಮಾನ ಏನಂತ ಅವ್ರಿಗೂ ಇವತ್ತು ಗೊತ್ತಾಗಿದೆ. ನೆನ್ನೆ ಅವ್ರಿಗೆ ಕೊಟ್ಟಿದ್ದೀನಿ ಸನ್ಮಾನ. ಸೊ ಅದರಿಂದ ತಾಲೂಕು ಆಫೀಸಲ್ಲಿ ಈ ದಲ್ಲಾಳಿಗಳ ಅವಳಿಯಿಂದ ಈ ಸುಮಾರು ವರ್ಷಗಳಿಂದ ಬೀಡ್ಬಿಡ್ತಕ್ಕಂಥ ದಲ್ಲಾಳಿಗಳು ಕೆಲವರು RTಗಳ ಮುಖಾಂತರವಾಗಿ ಅಧಿಕಾರಿಗಳು ಬೆದರಿಸಿ ಅವ್ರನ್ನ ಜೋಬಲ್ಲಿ ಇಟ್ಕೊಂಡು ಅವ್ರ ಮುಖಾಂತರ ಈ ಕೆಲಸ ಮಾಡೋಕ್ಕೆ ಹೊರಟಿದ್ರು. ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಸರ್ಕಾರಕ್ಕೆ 24 ಗಂಟೆ ತಲುಪಿಸಿ ಅವ್ರನ್ನ 3 ಜನನ ಸಸ್ಪೆಂಡ್ ಮಾಡಿಸಿ ಮನೆಗೆ ಕಳಿಸಿದ್ದೀನಿ. ಸೊ ದಯವಿಟ್ಟು ಇಂಥ ದಲ್ಲಾಳಿಗಳು ಇಲ್ಲಿಗೆ ಬ್ರೇಕ್ ಹಾಕಿದ್ರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಸೊ ಅದರಿಂದ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಇನ್ನು ಮುಂದೆ ಈ ಥರ ಕೈವಾಡ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಶಿಕ್ಷೆಯನ್ನು ಅನುಭವಿಸೋದು ನೀವು, ನಾವಲ್ಲ. ನೀನು ಮುಳಬಾಗಲಿಂದ ನೀನು ಪುಂಗನೂರಿಗೆ ಹೋಗು, ಪುಂಗನೂರಿಂದ ಮೈಸೂರಿಗೆ ಹೋಗು, ಉತ್ತರ ಕೊಡಬೇಕಾದ ಜವಾಬ್ದಾರಿ ನೀವಾಗಿರ್ತೀರಿ. ಅದರಿಂದ ದಯವಿಟ್ಟು ಎಲ್ಲ ಅಧಿಕಾರಿಗಳು ಕೂಡ ಮೈ ಬಗ್ಗಿಸಿ ಮೈಗಳ್ರಂಥ ಕೆಲಸ ಮಾಡಿದ್ರೆ ಸಾರ್ವಜನಿಕ ಕೆಲಸ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಒಂದು ದೂರು ಪೆಟ್ಟಿಗೆಯಿಂದ ನಾಳೆಯಿಂದ ಇಡ್ತಾ ಇದ್ದೀನಿ, ಮೇಲೆ ಒಂದು ಕೆಳಗಡೆ ಒಂದು ಇಡ್ತಾ ಇದ್ದೀನಿ. ನಿರ್ದಾಕ್ಷಿಣ್ಯವಾಗಿ ದಯವಿಟ್ಟು ಯಾರಾದರೂ ದೂರು ಕೊಡಬೇಕಂತಿದ್ರೆ ಅದಕ್ಕೆ ದೂರು ಹಾಕಿ ತಿಂಗಳಿಗೊಮ್ಮೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಶಾಸಕರು ರೆಡಿಯಾಗಿದ್ದಾರೆ.